ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಭಾಗ್ಯ ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾಳೆ. ತಾಂಡವ್ ಎಮ್ಮೆ ನಿನಗೆ ಕೊನೆಯದಾಗಿ ನಾನೇ ಗತಿ ಅಂತ ತಾಳಿನ ತಗೊಂಡು ಅವಳ ಕುತ್ತಿಗೆ ತನಕ ಹೋಗ್ತಾನೆ. ಅಷ್ಟೊತ್ತಿಗೆ ಭಾಗ್ಯಂಗೆ ತುಂಬ ಗಟ್ಟಿಯಾಗಿ ಮನಸ್ಸು ಮಾಡಿಕೊಂಡು ತಾಳಿನ ಗಟ್ಟಿ ಹಿಡ್ಕೊಂಡಿರೋಷ್ಟೊತ್ತಿಗೆ ಶ್ರೇಷ್ಠ ಇಲ್ಲಿ ನಿಲ್ಲಿಸಿ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯಂಗೆ ತುಂಬ ಖುಷಿ ಆಗಿಬಿಡುತ್ತೆ. ಆದರೆ ತಾಂಡವ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಯ್ಯೋ, ಇವಳು ಕಿಡ್ನಾಪ್ ಆಗಿದ್ಲಲ್ಲ, ಅದೆಂಗೆ ಬಂದ್ಲಪ್ಪ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಬಂದು, ಮೋಸಗಾರ, ನನಗೂ ಮೋಸ ಮಾಡಿದೆ, ಭಾಗ್ಯಂಗೂ ಮೋಸ ಮಾಡ್ತಾ ಇದೆಯಾ, ನೀನೆಷ್ಟು ಕೆಟ್ಟೋನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಇವನು ಭಾಗ್ಯನ ಜೊತೆ ಸಂಸಾರ ಮಾಡೋಕ್ಕೆ ಅಲ್ಲ ಮದುವೆ ಆಗ್ತಿರೋದು. ಅವಳ ಮೇಲೆ ದ್ವೇಷ, ಸಿಟ್ಟು, ಕೋಪ ಮೊದಲು ಹೇಗಿದೆಯೋ ಈಗನೂ ಹಾಗೆ ಅವಳ ಮೇಲೆ ಉಂಟು. ಅವಳ ಜೀವನ ಹಾಳಾಗಬೇಕು ಅಂತಲೇ ಅವನು ಈಗನೂ ಅಂದ್ಕೊತಿದ್ದಾನೆ. ಹಾಗಾಗಿ ಅವಳನ್ನ ಮದುವೆ ಆಗ್ತಿರೋದು. ನೀವ್ಯಾರು ಅವನ್ನ ನಂಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುನಂದ ಬಂದು, ಏನು ಹೇಳ್ತಿದ್ಯಾ ಶ್ರೇಷ್ಠ, ಇದನ್ನು ನಾವು ನಂಬೇಕಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಮೊದಲು ನನ್ನ ಮಗಳು ಅಳಿಯನ ಜೀವನಕ್ಕೆ ಬಂದು ಅವ್ರ ಜೀವನನ ಹಾಳು ಮಾಡಿದೆ. ಈಗ ಹೇಗೋ ನನ್ನ ತಾಂಡವರು ಬದಲಾಗಿದ್ದಾನೆ. ಅವ್ರ ಜೀವನ ಮತ್ತೆ ಚೆನ್ನಾಗಿರಲಿ ಅಂತ ಬಯಸಿದರೆ ಮತ್ತೆ ಬಂದು ಅವ್ರ ಜೀವನ ಹಾಳು ಮಾಡಬೇಕು ಅಂತಿದ್ದಾರಾ? ನಿನ್ನನ್ನು ಯಾವ ಕಾರಣಕ್ಕೂ ನಾವು ನಂಬಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತಾಂಡವಿದ್ದನು, ಹೌದು ಅತ್ತೆ, ಇವಳ ಮಾತನ್ನ ನಂಬೇಡಿ. ಇವಳು ನಾನು ಭಾಗ್ಯ ಚೆನ್ನಾಗಿರಬಾರ್ದು ಅಂತಲೇ ಬಯಸೋಳು. ಹಾಗಾಗಿ ಈ ಮದುವೆನ ಹೇಗಾರು ನಿಲ್ಲಿಸ್ಬೇಕು ಅಂತ ಇದ್ಲು. ನಾನು ಮೊದಲೇ ಹೇಳಲಿಲ್ವಾ? ಈ ಭಾಗ್ಯ ಹೇಳ್ತಿದ್ಲು ಈ ಮದುವೆಗೆ ಶ್ರೇಷ್ಠನ ಕರಿಬೇಕು ಅಂತ. ನಾನು ಮೊದಲೇ ಹೇಳಿದೆ ಬೇಡ, ಅವಳು ಬಂದರೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ ಅಂತ. ನೋಡಿ ಈಗ ಮದುವೆಗೆ ಬಂದು ಅದೇ ಮಾಡ್ತಿದ್ದಾಳೆ. ಅವಳು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ. ಇವಳಿಗೆ ನನ್ನ ಮೇಲಾಗಲಿ ನನ್ನ ಮಕ್ಕಳ ಮೇಲಾಗಲಿ ಸ್ವಲ್ಪನೂ ಪ್ರೀತಿ ಇಲ್ಲ. ಅವಳು ನನ್ನ ಮಕ್ಕಳನ್ನಂತೂ ಸ್ವಲ್ಪನೂ ಪ್ರೀತಿಸಲೇ ಇಲ್ಲ ಅಂತ ಹೇಳಿದಾಗ, ಹೌದಾ, ನಿನಗೆ ನಿನ್ನ ಮಗು ಮೇಲೆ ಪ್ರೀತಿ ಇದೆಯಾ? ನನ್ನ ಹೊಟ್ಟೆಲಿ ಈಗ ನಿನ್ನ ಮಗು ಬೆಳೀತಿದೆಯಲ್ಲ, ಅದ್ರ ಬಗ್ಗೆ ನಿನಗೊಂಚೂರಾದ್ರು ಪ್ರೀತಿ ಇದೆಯಾ? ನಿನಗೇನಾದ್ರು ಆ ಪ್ರೀತಿ ಇದ್ದಿದ್ರೆ ನನ್ನನ್ನು ಇವತ್ತು ನೀನು ಕಿಡ್ನಾಪ್ ಮಾಡಿಸ್ತಿರ್ಲಿಲ್ಲ ತಾಂಡವ್. ನೀನೆಷ್ಟು ನೀಚ ಅಂತ ನನಗಿವತ್ತು ಗೊತ್ತಾಯಿತು ಅಂತ ಶ್ರೇಷ್ಠ ಹೇಳ್ತಾಳೆ. ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇನ್ನು ವಿಸ್ತಾರವಾಗಿ ನಾಳಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನು ಈ ಮದುವೆ ಭಾಗ್ಯ ಮತ್ತು ಆದಿದು ಆಗುತ್ತಾ, ಅಥವಾ ಈ ಶ್ರೇಷ್ಠ ತಾಂಡವ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ತಾಂಡವ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಎಲ್ಲ ನಾಳಿನ ಫುಲ್ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.